ಈ ದಿನ ನಮ್ಮ ಮಾಜಿ ಶಾಸಕರಾದ ರಮೇಶ್ ಕುಮಾರ್ ಅವರು ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂಥ ಒಂದು ಸಂದರ್ಶನದ ವಿಡಿಯೋ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಿದೆ. ಈ ಒಂದು ಖಾಸಗಿ ಚಾನಲ್ಗೆ ಕೊಡುವ ಸಂದರ್ಶನದ ಬಗ್ಗೆ ನಿನ್ನೆ ದಿವಸ ಟ್ರೈಲರ್ ಬಿಟ್ಟಿದ್ದರು. ರಮೇಶ್ ಕುಮಾರ್ ಅವರು ಒಂದು ಖಾಸಗಿ ಚಾನಲ್ಗೆ ಮಾತಾಡ್ತಾರೆ, ಸಂದರ್ಶನ ಕೊಡ್ತಾರೆ ಅಂತ. ಅದನ್ನು ನೋಡಿ ನಾನೇನು ಅಂದ್ಕೊಂಡೆ ಅಂತಂದರೆ, ರಮೇಶ್ ಕುಮಾರ್ ಅವರು 2023ರಲ್ಲಿ ಚುನಾವಣೆ ನಂತರ ಸಾರ್ವಜನಿಕ ಬದುಕಿಗೆ, ಸಾರ್ವಜನಿಕ ವಲಯಕ್ಕೆ ಪ್ರವೇಶ ಮಾಡುವಾಗ ಅವರು 2023ರಲ್ಲಿ ಚುನಾವಣೆಯಲ್ಲಿ ಸೋಲಲಿಕ್ಕೆ ಕಾರಣ ಏನು, ಅವ್ರ ಕಡೆಯಿಂದ ಆಗಿರ್ತಕ್ಕಂಥ ತಪ್ಪುಗಳೇನು, ಅದನ್ನು ತಿದ್ದುಕೊಂಡು ಯಾವ ರೀತಿ ಮತ್ತೆ ನಾನು ಸಾರ್ವಜನಿಕ ಬದುಕಿಗೆ ಬರುತ್ತಿದ್ದೇನೆ ಎನ್ನುವ ಮಾತನ್ನು ಹೇಳ್ತಾರೆ ಅಂತ ನಾವು ಬಯಸಿದ್ದೀವಿ. ಆದರೆ ಇವತ್ತಿನ ವಿಡಿಯೋ ನೋಡಿದಾಗ ನನಗೆ ಗೊತ್ತಾಗಿದ್ದೇನೆಂತಂದರೆ, ಈ ಒಂದು ಸಂದರ್ಶನ 4 ಎಪಿಸೋಡ್ಗಳಲ್ಲಿ ಬರುತ್ತಿದೆ. ಇದು ಮೊದಲನೇ ಎಪಿಸೋಡು. ಈ ಮತ್ತೆ ಬರೋ 3 ಎಪಿಸೋಡ್ಗಳಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಆದರೆ ರಮೇಶ್ ಕುಮಾರ್ ಅವರ ಮೊದಲನೇ ಎಪಿಸೋಡಲ್ಲೇ ಒಬ್ಬ ನಾಯಕನಾಗಿ 50 ವರ್ಷ ಈ ಕ್ಷೇತ್ರದ ಜನ ಆತನ ಮೇಲಿಟ್ಟಂಥ ಪ್ರೀತಿ, ಆತನಿಗೆ ಕೊಟ್ಟಂಥ ಭರವಸೆ, ಜನರೇನು ಕೊಟ್ಟಿದ್ರಲ್ಲ, ಅದನ್ನು ಇವತ್ತು ಈ ಎಪಿಸೋಡಲ್ಲಿ ಆತ ಯಾವ ಥರ ಆ ಜನಕ್ಕೆ ತನ್ನ ಋಣನ ಯಾವ ಥರ ತೀರಿಸಿದ್ದಾನೆ ನೋಡೋದಾದರೆ, ಮೊದಲನೇ ಎಪಿಸೋಡಲ್ಲೇ ರಮೇಶ್ ಕುಮಾರ್ ಅವರು ಬೋಲ್ಡ್ ಔಟ್. ಒಬ್ಬ ನಾಯಕನಾಗಿ ರಮೇಶ್ ಕುಮಾರ್ ಅವರು ಬೋಲ್ಡ್ ಔಟ್ ಆಗಿದ್ದಾರೆ. ಒಬ್ಬ ನಾಯಕನಾಗಿ, ಸ್ವಾಮಿ, ತಾವು 50 ವರ್ಷ ಈ ಕ್ಷೇತ್ರದ ಜನ ಎಲ್ಲ ತ್ಯಾಗಗಳನ್ನು ಮಾಡಿ ನಿಮ್ಮನ್ನು ಒಬ್ಬ ನಾಯಕನಾಗಿ ಮಾಡಿದರು. ರಮೇಶ್ ಕುಮಾರ್ ಎನ್ನುವ ಒಂದು ವ್ಯಕ್ತಿತ್ವವನ್ನು ಹುಟ್ಟಾಕಿದರು. ಆದರೆ ನೀವು ಇವತ್ತಿನ ಒಂದು ಖಾಸಗಿ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ತಾವು ಆಡುವ ಮಾತುಗಳು ನಿಮಗೆ ಲಜ್ಜೆ ಆಗ್ತಾವೇನೋ ಗೊತ್ತಿಲ್ಲ, ಆದರೆ ನಮಗೆ ಭಾಳದಷ್ಟು ಲಜ್ಜೆ ಆಗ್ತದೆ. ಯಾಕೆಂತಂದರೆ ನಾನು ಸಹ ಸುಮಾರು 14 ವರ್ಷ ನಿಮ್ಮ ಒಡನಾಡಿಯಾಗಿ ನಮ್ಮ ಎಲ್ಲ ತ್ಯಾಗಗಳನ್ನು ಮಾಡಿ ನಿಮ್ಮನ್ನು ನೀವು ನಾಯಕನಾಗಿ ಬೆಳೆಯೋದರಲ್ಲಿ, ನಿಮಗೆ ವಿವಿಧ ರೀತಿಯ MLA ಆಗಿ, ಮಂತ್ರಿ ಆಗಿ, ಸ್ಪೀಕರ್ ಆಗಿ ಅಧಿಕಾರಗಳನ್ನು ಕೊಡಿಸೋದ್ರಲ್ಲಿ ನಮ್ಮ ಪಾತ್ರನೂ ಬಹಳಷ್ಟಿದೆ. ಹಾಗಾಗಿ ನಮಗೆ ಲಜ್ಜೆ ಆಯಿತು. ಯಾವ ಥರ ವಿಷಯಗಳನ್ನು ತಾವು ಮಂಡಿಸಿದ್ರಿ. ಈ ಕ್ಷೇತ್ರದ ಜನ 2023ರಲ್ಲಿ ನಮ್ಮ ಶ್ರೀಮತಿಯವರು ತೀರ್ಕೊಂಡ್ರು. ಆದರೂ ಸಹ ನಿಷ್ಕಾರುಣ್ಯವಾಗಿ ನನ್ನನ್ನು ಸೋಲಿಸಿಬಿಟ್ರು ಅಂತ ಹೇಳ್ತೀರಿ. ಹೌದಾ? ನಿಷ್ಕಾರುಣ್ಯವಾಗಿ ನಿಮ್ಮನ್ನು ಸೋಲಿಸಿಬಿಟ್ರಾ? ಕಾರಣ ಇಲ್ವಾ? ಕಾರಣಗಳನ್ನು ಹೇಳಿದ್ರೆ ಕೇಳೋಕೆ ರೆಡಿ ಇದ್ದೀರಾ? ನೀವೊಬ್ಬ ಜನನಾಯಕನಾಗಿ 50 ವರ್ಷ ನಿಮ್ಮ ಅನುಭವದಿಂದ ಆ ಚುನಾವಣೆ ಸಮಯದಲ್ಲಿ ಕಾರಣಗಳೇನು ಅಂತ ತಮಗೆ ತಿಳ್ಕೊಳ್ಳುವಷ್ಟು ಪುರುಸತ್ತಿಲ್ಲದೆ ಇದ್ರೂ ಕಳೆದ 3 ವರ್ಷಗಳಲ್ಲಿ ತಾವೇ ಹೇಳ್ದಂಗೆ ಏಕಾಂತದಲ್ಲಿದ್ದರಲ್ಲ, ಆ ಕಾರಣಗಳನ್ನು ತಿಳ್ಕೊಳ್ಳೋಕ್ಕೆ ನಿಮ್ಗೆ ಅಷ್ಟು ಕಷ್ಟ ಆಗ್ತಿತ್ತಾ? ಕಷ್ಟ ಆಗಿಲ್ಲ, ತಿಳ್ಕೊಂಡಿದ್ದೀರಿ. ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವಂಥ ಹೃದಯವಂತಿಕೆ ನಿಮಗಿಲ್ಲ, ಆ ಧೈರ್ಯ ನಿಮಗಿಲ್ಲ. ರಮೇಶ್ ಕುಮಾರ್ ಅವರೇ, ನಾವು ನಿಮ್ಮನ್ನು ನಾಯಕರಂತ ಒಪ್ಪಿದ್ವಿ. ಆದರೆ ನಾಯಕನಾದವನು, ಎಲ್ಲರೂ ತಪ್ಪು ಮಾಡ್ತಾರೆ, ಗೊತ್ತಿಲ್ಲದನೋ ತಪ್ಪುಗಳು ನಡೀತದೆ. ಅದನ್ನು ಮೌಲ್ಯ ಮಾಡೋದು ಸಾರ್ವಜನಿಕರು.
2023 ಯಾವುದೇ ಚುನಾವಣೆಯಲ್ಲಿ ಮೌಲ್ಯಾಧಾರಿತ ಮತವನ್ನು ಚಲಾಯಿಸುವ ಹಕ್ಕು ಮತದಾರರಿಗಿರ್ತದೆ. ಅವರು ಮತ ಚಲಾಯಿಸಿದರೆ ನಿಮಗೆ ಎಷ್ಟು ಮೌಲ್ಯ ಕೊಡಬೇಕು ಅಷ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಗೌರವಿಸುವಂಥ ಹೃದಯವಂತಿಕೆ ನಿಮಗಿರಬೇಕು, ಗೌರವಿಸುವಂಥ ನಾಯಕತ್ವ ನಿಮಗಿರಬೇಕು. ಅದಿಲ್ಲ ನಿಮಗೆ. ಏನು ಹೇಳ್ತೀರಿ? ಯಾವ ಒಂದು ಕೆಳ ಮಟ್ಟಕ್ಕೆ ಇಳಿದುಬಿಟ್ರಿ ನೀವು. ನಮ್ಮ ಶ್ರೀಮತಿಯವರ ಒಂದು ಸಾವನ್ನು ರಾಜಕೀಯಕ್ಕೆ ಬಳಸೋಕೆ ಹೋಗ್ತೀರಿ. ತಾವೇನು ಹೇಳ್ತೀರಿ? ನಮ್ಮ ಶ್ರೀಮತಿಯವರಿಗೆ ನನ್ನ ಅಧಿಕಾರ, ನನ್ನ ರಾಜಕೀಯ ಇದ್ರ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ ಅಂತ ಹೇಳ್ತೀರಿ. ಹೌದು, ಆ ಒಂದು ತಾಯಿ ದೇವತೆ. ಇವತ್ತು ನಾವು ದೇವತೆ ಅಂತಲೇ ಬಯಸ್ತೀವಿ. ಆಯಮ್ಮ ಸತ್ತಿದ್ದಾರೆ ಅಂತ ನೀವು ಹೇಳ್ತೀರಿ, ಆದರೆ ನಾವ್ಯಾರು ಆಯಮ್ಮ ಸತ್ತಿದ್ದಾರೆ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಆ ತಾಯಿ ಇಹಲೋಕ ತ್ಯಜಿಸಿರ್ಬೋದು, ಆದರೆ ನಮ್ಮೆಲ್ರಿಗೂ ಇನ್ನೂ ಆಯಮ್ಮ ಜೀವಂತವಾಗಿದ್ದಾಳೆ, ಜೀವಂತವಾಗಿ ನೋಡ್ತಾ ಇದ್ದಾಳೆ. ನೀವೇನು ಆಟ ಆಡಿದ್ದೀರಿ, ಯಾವ ರೀತಿ ಬದುಕಿದ್ದೀರಿ ಅದನ್ನು ನೋಡಿದ್ದಾರೆ. ಮತ್ತೆ ಯಾವ ಥರ ಏನನ್ನು ಆಟ ಆಡ್ತಿದ್ದೀರಿ, ಯಾವ ಬದುಕ್ತೀರಿ ಅನ್ನೋದನ್ನು ನೋಡ್ತಿದ್ದಾರೆ ಆ ತಾಯಿ. ಆ ಎಚ್ಚರಿಕೆ ಇರಲಿ ನಿಮಗೆ. ಯಾವ ಕಾರಣಕ್ಕೂ ಆ ತಾಯಿ ಹೆಸರನ್ನು ನೀವು ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋಕೆ ಬರಬೇಡಿ. ಆ ಒಂದು ಮಿತಿ ಒಳಗಡೆ ನೀವು ಇರಬೇಕು ಅಂತ ನಾವು ನಿಮ್ಮನ್ನು ಆಗ್ರಹಿಸ್ತೀವಿ. ಯಾಕೆಂತಂದರೆ ನಾವು ಬೆಳೆಸಿರುವಂಥ ನಾಯಕರು ನೀವು. ನಿಮ್ಮನ್ನು ಆಗ್ರಹಿಸುವಂಥ ಅಧಿಕಾರ ನಮಗಿದೆ. ನೀವಿನ್ನು ಮೂರು ಎಪಿಸೋಡ್ಗಳಲ್ಲಿ ಏನು ಹೇಳ್ತೀರಿ ಅನ್ನೋದು ನನಗೆ ಗೊತ್ತಿದೆ, ನೋಡೋಣ. ಆದರೆ ಈ ಒಂದು ಎಪಿಸೋಡಲ್ಲಿ ಏನು ಹೇಳಿದ್ದೀರಿ, ಇದು ಅಕ್ಷಮ್ಯ ಅಪರಾಧ ಮಾಡಿದ್ದೀರಿ ನೀವು. ಪ್ರಾಮಾಣಿಕತೆ ಅಂತ ಹೇಳ್ತೀರಿ. ಪ್ರಾಮಾಣಿಕತೆ ಅಂತ ಏನ್ರಿ? ಯಾವ ಭಾಷೆ ಪ್ರಾಮಾಣಿಕತೆ? ಪ್ರಾಮಾಣಿಕತೆಗೆ ಭಾಷೆ ಏನು? ಆ ತಾಯಿಯ ಸಾವನ್ನು ವಿಕ್ಟೋರಿಯಾ ಮಣಿಪಾಲ್ ಹಾಸ್ಪಿಟ್ಲ್ ಅಲ್ಲ, ಇನ್ನೊಂದು ದೊಡ್ಡ ಹಾಸ್ಪಿಟ್ಲ್ ಅಲ್ಲ, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಆಕೆ ತೀರ್ಕೊಂಡ್ರು ಅಂತ ಹೇಳ್ತೀರಿ. ಅದನ್ನು ವೈಭವೀಕರಿಸೋಕೆ ಬರ್ತೀರ ನೀವು. ಯಾವ ಕಾರಣಕ್ಕೆ ವೈಭವೀಕರಿಸ್ತೀರಿ? ನಿಮ್ಮನ್ನು ಯಾರನ್ನ ಹೇಳಿದ್ರ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಸೇರಿಸಿ ಐಮನ್ ಅಂತ, ಅಥವಾ ಬೇರೆ ಹಾಸ್ಪಿಟ್ಲಲ್ಲಿ ಐಮನ್ಗೆ? ಅಂದರೆ ನೀವೊಬ್ಬ ಸಚಿವರಾಗಿದ್ದವರು. ವಿಕ್ಟೋರಿಯಾ ಹಾಸ್ಪಿಟ್ಲು ನಾನು ಕೆಳದರ್ಜೆ ಹಾಸ್ಪಿಟ್ಲ ನಿಮಗೆ? ನೀವು ಅಧಿಕಾರದಲ್ಲಿ ಇದ್ದವರಲ್ವಾ? ವಿಧಾನಸಭೆಯಲ್ಲಿ ಏನೆಲ್ಲ ಭಾಷಣ ಮಾಡ್ತೀರಿ? ಸರ್ಕಾರಿ ಆಸ್ಪತ್ರೆ ಅಂದರೆ ಏನು? ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇರೆ ಯಾರಿಗೂ ಚಿಕಿತ್ಸೆ ಕೊಡ್ತಾ ಇಲ್ವಾ? ಸರ್ಕಾರಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಕೊಡಿಸಿ ತಾಯಿಗೆ ಅಂತ ಹೇಳ್ಬಿಟ್ಟು ಯಾರನ್ನ ಹೇಳ್ತಾರೆ ನಿಮಗೆ? ಬೇರೆ ಕಡೆ ಕೊಡಿಸೋ ಅಷ್ಟು ಶಕ್ತಿ ನಿಮ್ಗೆ ಇರಲಿಲ್ವಾ? ಎಷ್ಟು ದಿವಸ ಅಂತ ಸುಳ್ಳು ಹೇಳ್ಕೊಂಡು ಬದುಕ್ತಿರ್ರಿ? ಆಯಮ್ಮನಿಗೆ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡಿಸೋ ಶಕ್ತಿ ನಿಮ್ಗೆ ಇರಲಿಲ್ವಾ? ದುಡ್ಡು ಇರಲಿಲ್ವ ನಿಮ್ಮ ಹತ್ರ? ದುಡ್ಡು ಇಲ್ಲದೆ ಇದ್ದರೆ ಭಿಕ್ಷೆ ಬೇಡಬೋದಿತ್ತಲ್ಲ, ನಾವೆಲ್ಲ ಕೊಡ್ತಿದ್ವಿ. ನಿಮ್ಗೋಸ್ಕರ ನಿಮ್ಮ ಜೊತೆ ರಾಜಕಾರಣ ಮಾಡಿದಕ್ಕೆ ಎಷ್ಟು ಜನ ನಾನು ಭಿಕ್ಷೆ ತಗೊಂಡು ಬಂದಿಲ್ಲ ಅಲ್ಲ ರೀ. ನಿಮ್ಮ ತೋಟದಲ್ಲಿ ಕಾಂಪೌಂಡ್ ಹಾಕಿದ್ದೀರಲ್ಲ, ಅಷ್ಟೊಂದು ಕಾಂಪೌಂಡ್ ಈ ಕೋಲಾರ ಜಿಲ್ಲೆಯಲ್ಲಿ ಯಾವ ದೊಡ್ಡ ರೈತ ಹಾಕಿದನ್ರಿ? ಆ ಕಾಂಪೌಂಡ್ ನಿನ್ನ ಪುಕ್ಸಾಟ ಬಂತ? ಅದಕ್ಕೆ ದುಡ್ಡು ಖರ್ಚು ಮಾಡಿಲ್ವಾ? ಅದರಲ್ಲಿ 10% ನೀವು ನಮ್ಮ ತಾಯಿಗೆ ಹಾಸ್ಪಿಟ್ಲ್ ಖರ್ಚು ಮಾಡೋಕೆ ಆಗ್ತಿರ್ಲಿಲ್ಲನ್ರಿ? ಖರ್ಚು ಮಾಡೋ ಮನಸ್ಸಿರ್ಲಿಲ್ಲ ಅಂತೇಳು. ಇದನ್ನ ಸಾರ್ವಜನಿಕರಿಗೆ ತೋರಿಸ್ಬೇಕು ನಾನು ಪ್ರಾಮಾಣಿಕ ಅಂತ. ಈ ಒಂದು ಕೆಳಮಟ್ಟದ ರಾಜಕಾರಣ ಯಾರು ಮಾಡೋಕ್ಕಾಗುತ್ತೆ? ಇದಕ್ಕೆ ಚೀತು ಅನ್ಬೇಕಾಗುತ್ತೆ. ಇಂಥದನ್ನು ತಗೊಂಡು ಈಚೆಗೆ ಬರ್ತೀನಿ ಅಂತಂದ್ರೆ ಇದೇ ಉದ್ಯೋಗ ಆಯ್ತು ನಿಂದು, ಜೀವನ ಪರ್ಯಂತ ಇದೇ ಉದ್ಯೋಗ. ಇನ್ಯಾವಾಗ ಸುಧಾರಿಸ್ತೀಯಪ್ಪ ರಮೇಶ್ ಕುಮಾರ್ ನೀನು? ಈಗ ಸಾರ್ವಜನಿಕ ಬದುಕಿಗೆ ಬರ್ತೀನಂತ ಒಂದು ಖಾಸಗಿ ಚಾನಲ್ಗೆ ಸಂದರ್ಶನ ಕೊಟ್ಟು ಇದನ್ನು ವಿಜೃಂಭಿಸಿ ಈ ಥರ ಬರ್ಬೇಕ ನೀನು? ಇದರ ಅವಶ್ಯಕತೆ ಯಾರಿಗಿದೆ? ಇದೆಲ್ಲ ಇನ್ನು ನಡೆಯೋದಿಲ್ಲ. ಇದು ಯಾವ ಕಾಲದಕ್ಕೆ ನಡೀತಿತ್ತು, ಈಗ ಜನ ಎಚ್ಚೆತ್ಕೊಂಡಿದ್ದಾರೆ. ಸೋಲಿಗೆ ಕಾರಣ ಏನು ಅಂತ ಹೇಳಲೇಬೇಕಾಗುತ್ತೆ ಮಿಸ್ಟರ್ ರಮೇಶ್ ಕುಮಾರ್. ಆ ಕಾರಣಗಳು ಹೇಳಿ, ಹೌದು ನನ್ನಿಂದ ತಪ್ಪಾಗಿದೆ,
ಈ ಕ್ಷೇತ್ರದ ಜನ ಕ್ಷಮಿಸಬೇಕು ನನ್ನ ಅಂತ ಹೇಳೋಗಿದ್ರೆ ಮಾತ್ರ ಸಾರ್ವಜನಿಕ ಬದುಕಲ್ಲಿ ಅದಕ್ಕೊಂದು ಬೆಲೆ ಇರ್ತದೆ. ಈ ಒಂದು ನಾಟಕಗಳಿಗೆ ಬೆಲೆ ಇರೋದಿಲ್ಲ. ಇದನ್ನೆಲ್ಲ ಕಟ್ಟಿಟ್ಬಿಟ್ಟು ಮೇಲ್ಗಡೆ ಇಟ್ಟು ಈಚೆಗೆ ಬರೋದಾದರೆ ಸಂತೋಷ, ಇಲ್ಲ ಅಂತಂದರೆ ಈ ನಾಟಕಗಳು ನಡೆಯೋದಿಲ್ಲ. ಇದನ್ನೆಲ್ಲ ಕಟ್ಟಿಟ್ಟು ಈಚೆಗೆ ಬರೋದಾದರೆ ಬರ್ಬೋದು. ಇನ್ನು ಮೂರು ಎಪಿಸೋಡ್ಗಳು ಇನ್ನೂ ಇದ್ದಾವಲ್ಲ, ಅದರಲ್ಲಿ ಏನು ಬರ್ತದೆ ನೋಡೋಣ. ಜನ ಅದನ್ನು ಕಾದು ನೋಡ್ತಾರೆ. ಇದನ್ನು ವಿಜೃಂಭಿಸೋದನ್ನು ಬಿಟ್ಬಿಡು. ಈ ವಿಜೃಂಭಣೆಯಿಂದ ರಾಜಕಾರಣ ನಡೆಯೋದಿಲ್ಲ, ಕ್ಷೇತ್ರದ ಜನರ ಹೊಟ್ಟೆ ತುಂಬೋದಿಲ್ಲ, ಕ್ಷೇತ್ರದ ಜನರ ಸಮಸ್ಯೆಗಳ ಪರಿಹಾರ ಆಗೋದಿಲ್ಲ. 50 ವರ್ಷದಲ್ಲಿ ಇಷ್ಟು ವರ್ಷ 6 ಸಲ MLA, 2 ಸಲ ಸ್ಪೀಕರು, 1 ಸಲ ಮಿನಿಸ್ಟ್ರು, ಕ್ಷೇತ್ರ ಜನರ ಬದುಕನ್ನು ಸುಧಾರಿಸಲಿಕ್ಕೆ ಏನು ಮಾಡಿದ್ರಿ? 4 ರೋಡು, 3 ಚರಂಡಿ, 1000 ಮನೆ. ಇದೇನೋ ಒಬ್ಬ ಶಾಸಕ ಕೊಡಬೇಕಾಗಿರೋದು? ಮೊದಲನೇ ಸಲ ಅಥವಾ 2ನೇ ಸಲ ಆದ ಶಾಸಕರು ಇಷ್ಟೆಲ್ಲ ಕೊಡ್ತಾರ್ರಿ. 6 ಸಲ ಶಾಸಕರಾಗಿ, 6.5 ವರ್ಷ ಸ್ಪೀಕರ್ ಆಗಿ, 1 ವರ್ಷ ಮಿನಿಸ್ಟರ್ ಆಗಿ, 1 ಸಲ 2 ಸಲ ಶಾಸಕರಾಗಿರೋರು ಇದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಅದನ್ನು ಮಾತಾಡು ಫಸ್ಟು. ಇವೆಲ್ಲ ಬಿಟ್ಬಿಡು. ಜನ ಇದನ್ನು ವಾಚ್ ಮಾಡ್ತಾ ಇರ್ತಾರೆ. ಧನ್ಯವಾದಗಳು.